ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚೈತ್ರ. ವೆಲ್ಕಮ್ ಟು ಅವರ್ ಡಾಕ್ಟರ್ ಚೈತು ಅಜ್ಜು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಥೈರಾಯ್ಡ್ ಅಂದರೆ ಏನು, ಥೈರಾಯ್ಡ್ ಅನ್ನೋದು ನಮ್ಮ ಥೈರಾಯ್ಡ್ ಅಂತ ಹೇಳ್ತಾರೆ. ಥೈರಾಯ್ಡ್ ಅಂದರೆ ಏನು, ಸೊ ಥೈರಾಯ್ಡ್ ಅನ್ನೋದು ನಮ್ಮ ಬಾಡಿಯಲ್ಲಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಥೈರಾಯ್ಡ್ ಹಾರ್ಮೋನ್ ಡೆಫಿಷಿಯನ್ಸಿ ನಮ್ಮ ಬಾಡಿಗೆ ಯಾಕೆ ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅಲ್ವಾ, ಅದು ನಮ್ಮ ಈ ಕುತ್ತಿಗೆಯ ಭಾಗದಲ್ಲಿ ಬಟರ್ಫ್ಲೈ ಶೇಪಲ್ಲಿರುತ್ತೆ. ಓಕೆ, ಸೊ ಇದೊಂದು ಸ್ಮಾಲ್ ಗ್ಲ್ಯಾಂಡ್ ಆಗಿದೆ. ಓಕೆನಾ. ಸೊ ಇದರ ಸಿಗ್ನಲ್ ಬಂದುಬಿಟ್ಟು ನಮ್ಮ ಬ್ರೈನಿಂದ ನಮಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಥೈರಾಯ್ಡ್ ಹಾರ್ಮೋನ್ ಸ್ಪೆಸಿಫಿಕ್ಕಾಗಿ ಏನು ಕೆಲಸ ಮಾಡುತ್ತೆ ಅಂತ ಹೇಳೋದಾದರೆ, ಇದು ನಮ್ಮ ಬಾಡಿಲಿರೋ ಸೆಲ್ಸ್ನ ರಿಪೇರ್ ಮಾಡುತ್ತೆ. ಅಂದರೆ ನಮ್ಮ ಬಾಡೀಲಿ ಏನೇನು ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ ಅಲ್ವಾ, ಸೊ ಅದನ್ನು ರಿಪೇರ್ ಮಾಡುತ್ತೆ. ಆ್ಯಂಡ್ ಮೆನ್ಸ್ಟ್ರೋ ಸೈಕಲ್ ಏನಿದೆ ಅಲ್ಲ, ಅದನ್ನು ಸ್ವಲ್ಪ ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಮೆಟಬಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಸೊ ಇದೆಲ್ಲ ಕೆಲಸನ ಥೈರಾಯ್ಡ್ ಮಾಡುತ್ತೆ. ಸೊ ಥೈರಾಯ್ಡ್ ಇದೆ ಅಂತ ಹೇಗೆ ಫೈಂಡ್ ಮಾಡೋದು? ಓಕೆನಾ. ಥೈರಾಯ್ಡ್ ಇದೆ ಅಂತ ಯಾವುದೇ ಥರ ಸಿಂಟಮ್ಸ್ಗಳು ಗೊತ್ತೇ ಆಗಲ್ಲ. ಜನರಲಿ ಚೆಕಪ್ಗೆ ಅಂತ ಹೋಗ್ತಾರೆ, ಅಥವಾ ಪ್ರೆಗ್ನೆನ್ಸಿ ಚೆಕಪ್ಗೆ ಅಂತ ಹೋಗ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಚೆಕಪ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಮ ಬಾಡೀಲಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇದೆ, ನೀವು ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಹೇಳಿದಾಗ ಆಗಲೇ ಅವ್ರಿಗೆ ಗೊತ್ತಾಗುತ್ತೆ, ಓ ನಮ್ಗೆ ಥೈರಾಯ್ಡ್ ಇದೆ ಅಂತ. ಸೊ ಮ್ಯಾಕ್ಸಿಮಮ್ ಜನರಲಿ ಹೇಳಬೇಕಂದ್ರೆ 20-30% ಜನಕ್ಕೆ ಥೈರಾಯ್ಡ್ ಇದೆ ಅಂತಲೇ ಗೊತ್ತಾಗಲ್ಲ, ಯಾವುದೇ ಥರ ಸಿಂಟಮ್ಸ್ಗಳು ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಫೀವರ್ ಇದೆ ಅಂದರೆ ಫೀವರ್ ಇದೆ ನಮಗೆ ಅನ್ನೋ ಸಿಂಟಮ್ಸ್ಗಳು ಗೊತ್ತಾಗುತ್ತೆ. ಓಕೆನಾ. ಆದರೆ ಥೈರಾಯ್ಡ್ಗೆ ಆಗಲ್ಲ. ಥೈರಾಯ್ಡ್ಗೆ ಯಾವುದೇ ಥರ ಸಿಂಟಮ್ಸ್ಗಳು ಗೊತ್ತಾಗಲ್ಲ, ಈ ಥರ ಪ್ರಾಪರ್ ಸಿಂಟಮ್ಸ್ಗಳು ಗೊತ್ತಾಗಲ್ಲ. ಕೆಲವೊಂದು ಜನಕ್ಕೆ ಸಿಂಟಮ್ಸ್ಗಳು ಕಾಣಿಸ್ಕೋಬೋದು. ಓಕೆನಾ. ಕಾಮನಾಗಿ ಕಾಣಿಸ್ಕೊಳ್ಳೋ ಸಿಂಟಮ್ಸ್ಗಳು ಏನಂತ ಹೇಳಿದ್ರೆ, ತುಂಬ ಸುಸ್ತಾಗ್ತಾರೆ, ಅನ್ನೆಸೆಸರಿ ಟಯರ್ಡ್ ಆಗ್ತಾರೆ. ಓಕೆ. ಅವ್ರ ಮೂಡ್ ಯಾವಾಗಲೂ ಲೋ ಇರುತ್ತೆ, ಮೂಡ್ ಚೆನ್ನಾಗಿರಲ್ಲ ಅವ್ರಿಗೂ, ಯಾವಾಗಲೂ ಡಿಪ್ರೆಸ್ ಆಗಿರ್ತಾರೆ. ಆ್ಯಂಡ್ ಅವ್ರಿಗೆ ತುಂಬ ಕೋಲ್ಡ್ ಅಂದರೆ ಚಳಿ ಥರ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ತುಂಬ ಕಡಿಮೆ ಸ್ವೆಟ್ ಆಗ್ತಾರೆ. ಎಷ್ಟೇ ಕೆಲಸ ಮಾಡಿದ್ರೂ ಅವರು ತುಂಬ ಕಡಿಮೆ ಸ್ವೆಟ್ ಆಗ್ತಾರೆ. ಓಕೆನಾ. ಆ್ಯಂಡ್ ಅವ್ರಿಗೆ ಜಾಯಿಂಟ್ ಆ್ಯಂಡ್ ಬೋನ್ಸ್ ಈ ಥರ ಸ್ಟಿಫ್ನೆಸ್ ಇದ್ದರೆ, ಹೇರ್ ಲಾಸ್ ಆದರೆ, ಮತ್ತು ಸ್ಕಿನ್ ಸ್ವಲ್ಪ ಡ್ರೈ ಇದ್ದರೆ, ಈ ಥರ ಸಿಂಟಮ್ಸ್ಗಳೇನಾದರೂ ಕಾಣಿಸ್ಕೊಂಡ್ರೆ, ಇದು ಎಲ್ಲರಿಗೂ ಕಾಣಿಸ್ಕೊಳ್ಳಲ್ಲ, ಕೆಲವೊಂದು ಜನಕ್ಕೆ ಮಾತ್ರ ಈ ಥರ ಸಿಂಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಈ ಥರ ಸಿಂಟಮ್ಸ್ಗಳೇನಾದರೂ ಕಾಣಿಸ್ಕೊಂಡ್ರೆ ನೀವು ಹೋಗಿ ಥೈರಾಯ್ಡ್ ಹಾರ್ಮೋನ್ ಚೆಕಪ್ನ ಮಾಡಿಸ್ಕೋಬೇಕಾಗತ್ತೆ. ಓಕೆನಾ. ಥೈರಾಯ್ಡ್ ಹಾರ್ಮೋನ್ ಯಾಕೆ ಇಷ್ಟು ಇಂಪಾರ್ಟೆಂಟ್? ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡೀಲಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅನ್ನೋದಾದರೆ, ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡೀಲಿ ಇಲ್ಲ ಅಂತ ಹೇಳಿದ್ರೆ ತುಂಬ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ಗಳಾಗುತ್ತೆ. ಲೈಕ್ ಹಾರ್ಟ್ ಡಿಸೀಸ್ನಂಥದ್ದು ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಈ ಥರ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಡ್ಯಾಮೇಜ್ ಆಗಿರೋ ಸೆಲ್ಸ್ಗಳು ಏನಿರುತ್ತಲ್ಲ, ಅದನ್ನು ರಿಪೇರ್ ಮಾಡಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಬೇಕೇ ಬೇಕು. ಓಕೆ. ಇದು ತುಂಬ ಹೆಂಗಸರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ವಯಸ್ಸಾಗ್ತಾ ಹೋದಾಗ ಅಂದರೆ 30-40, 50, 60, 70 ಈ ಥರ ವಯಸ್ಸಾಗ್ತಾ ಹೋದಾಗ ನಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಇದು ತುಂಬ ಜನಕ್ಕೆ ರೀಸನ್ಸ್ ಇರಲ್ಲ. ಇನ್ನು ಸ್ವಲ್ಪ ಜನಕ್ಕೆ ಹೇಳೋದಾದರೆ, ಆಟೋ ಇಮ್ಯೂನ್ ಅಂತ ಏನು ಹೇಳ್ತೀವಲ್ಲ, ಅದು ನಮ್ಮ ಬಾಡಿಲಿರೋ ಥೈರಾಯ್ಡ್ ಹಾರ್ಮೋನ್ ಎಗೇನೆಸ್ಟ್ ಮಾಡಿ ಆ್ಯಂಡ್ ಅದರಿಂದ ಸೆಲ್ಸ್ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಲ್ಲ, ಆ ಥರ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ರೂ ಕೂಡ ಅದು ನಮ್ಮ ಬಾಡಿಗೆ ಕರೆಕ್ಟಾಗಿ ಸಿಗೋದಿಲ್ಲ. ಸೊ ಇದು ಒಂದು ರೀಸನ್ ಇರ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ತುಂಬ ಜನಕ್ಕೆ ಇಲ್ಲಿ ಈ ಗಂಟಲ ಹತ್ರ ಗಡ್ಡೆ ಥರ ಆಗುತ್ತೆ. ಈ ಥರ ಗಡ್ಡೆ ಥರ ಆದಾಗ ನಾವು ಆವಾಗ ನಾವು ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅಲ್ಲ, ಅದನ್ನು ರಿಮೂವ್ ಮಾಡೋ ಚಾನ್ಸಸ್ ಬರುತ್ತೆ. ಆ ಥರ ರಿಮೂವ್ ಮಾಡಿದಾಗ ನಾವು ಅವರಿಗೆ ಲೈಫ್ ಲಾಂಗ್ ಸಪ್ಲಿಮೆಂಟ್ ಕೊಡ್ತಾ ಇರಬೇಕಾಗತ್ತೆ. ಸೊ ಇದು ಥೈರಾಯ್ಡ್ನ ರೀಸನ್ ಮತ್ತು ಸಿಂಟಮ್ಸ್ಗಳು. ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗುತ್ತಾ, ಅಥವಾ ಕನ್ಸೀವ್ ಆಗೋಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಯಾರೆಲ್ಲ ಮಕ್ಕಳು ಆಗ್ತಾಯಿಲ್ಲ ಅಂದ್ಕೊಂಡಿರ್ತೀರಾ, ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಅವರೆಲ್ಲ ಥೈರಾಯ್ಡ್ ಹಾರ್ಮೋನ್ ಚೆಕಪ್ನ ಮಾಡಿಸ್ಲೇಬೇಕಾಗತ್ತೆ. ನಮ್ಮ ಬಾಡಿಯಲ್ಲಿ ಏನಾದರೂ ಥೈರಾಯ್ಡ್ ಹಾರ್ಮೋನ್ ಡೆಫಿಷಿಯನ್ಸಿ ಇದೆ ಅಂದರೆ ಅದಕ್ಕೆ 100% ನಾವು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. 100% ನಾವು ಅದಕ್ಕೆ ಟ್ರೀಟ್ ಮಾಡಲೇಬೇಕು. ಇಫ್ ಇನ್ ಕೇಸ್ ಥೈರಾಯ್ಡ್ ಜಾಸ್ತಿ ಇದ್ದು ಅದು ನಮಗೆ ಪ್ರೆಗ್ನೆಂಟ್ ಆದಮೇಲೆ ಗೊತ್ತಾಯಿತು ಅಂದರೆ, ಆವಾಗ ನಾವು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ. ಲೈಕ್ ಮಿಸ್ಕ್ಯಾರೇಜ್ ಆಗ್ಬೋದು, ಅಂದರೆ ಅಬೋಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಬೇಬಿಗೆ ವೇಟ್ ಕಡಿಮೆ ಇರುತ್ತೆ, ಅಥವಾ ಬೇಬಿ ಕೂಡ ಹೈಪೋಥೈರಾಯ್ಡಿಸಮ್ ಬರೋ ಚಾನ್ಸಸ್ ಇರುತ್ತೆ. ಲೇಟರ್ ಪಾರ್ಟ್ ಅಂದರೆ ಆವಾಗ ತಾಯಿ ಮಗು 9 ತಿಂಗಳಿರುವಾಗ ಅಮೀನಿಯಾ ಬರೋ ಚಾನ್ಸಸ್ ಇರುತ್ತೆ.
ಓಕೆನಾ. ಇದರಿಂದ ಹೈ ಬ್ಲಡ್ ಪ್ರೆಷರ್ ಬರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಸೇಫ್ ಆ್ಯಂಡ್ ಸೈಡ್ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ, ಯಾರಿಗೆಲ್ಲ ಮಕ್ಕಳು ಆಗ್ತಾಯಿಲ್ಲ ಅಂದ್ಕೊಂಡಿದ್ದೀರಾ ಅವರೆಲ್ಲ ಥೈರಾಯ್ಡ್ ಹಾರ್ಮೋನ್ ಚೆಕಪ್ನ ಮಾಡಿಸ್ಕೊಳ್ಳಿ. ಒಂದು ವೇಳೆ ಚೆಕಪ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಚೆಕಪ್ ಮಾಡಿಸ್ಕೋಬೇಕು. ಓಕೆನಾ. ಥೈರಾಯ್ಡ್ ಇದ್ದರೆ ವೆಯ್ಟ್ ಜಾಸ್ತಿ ಆಗುತ್ತಾ ಅಂತ ಕೇಳೋದಾದರೆ ಎಸ್, ಇಟ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಥೈರಾಯ್ಡಿಂದ ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಆದರೆ ಥೈರಾಯ್ಡಿಂದ ವೆಯ್ಟ್ ಜಾಸ್ತಿ ಆದರೆ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ, ಅದಕ್ಕೆ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಈಗ ನನಗೆ ಥೈರಾಯ್ಡ್ ಇರಲ್ಲ, ಬೇರೆ ಒಂದು ಪೇಷಂಟ್ಗೆ ಥೈರಾಯ್ಡ್ ಇರುತ್ತೆ. ಓಕೆನಾ. ಸೊ ನಾವಿಬ್ಬರು ಒಂದು 100 ಮೀಟರ್ಸ್ ಓಡಿದರೆ ನಾನು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀನೋ ಅದಕ್ಕಿಂತ ಕಡಿಮೆ ಕ್ಯಾಲರೀಸ್ ಅವ್ರು ಬರ್ನ್ ಮಾಡ್ತಾರೆ. ಓಕೆನಾ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾನೊಂದು 100 ಕ್ಯಾಲರೀಸ್ ಬರ್ನ್ ಮಾಡಬೇಕು ಅಂದರೆ 1 ಕಿಲೋಮೀಟರ್ ಓಡಿದರೆ ಸಾಕಾಗತ್ತೆ. ಅದೇ ಥೈರಾಯ್ಡ್ ಪ್ರಾಬ್ಲಮ್ ಇರೋರು 100 ಕ್ಯಾಲರೀಸ್ ಬರ್ನ್ ಮಾಡಬೇಕು ಅಂದರೆ ಅವರು 2 ಕಿಲೋಮೀಟರ್ಸ್ ಓಡಬೇಕಾಗತ್ತೆ. ಸೊ ಕಂಪೇರ್ ಟು ಮೀ, ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಕ್ಯಾಲರೀಸ್ನ ಕಡಿಮೆ ಬರ್ನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ರೇಟ್ ಏನಿರುತ್ತೆ ಅಲ್ಲ, ಅದನ್ನು ಹೈಪೋಥೈರಾಯ್ಡಿಸಮ್ ಕಡಿಮೆ ಮಾಡಿರುತ್ತೆ. ಓಕೆ. ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಮಾಡ್ಬೋದು, ಆದರೆ ಡೆಫಿನೆಟಾಗಿ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಓಕೆನಾ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ ಏನಿರುತ್ತೆ ಅಲ್ಲ ಅದು ಕಡಿಮೆ ಆಗಿರುತ್ತೆ. ಓಕೆನಾ. ಸೊ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹೈಪೋಥೈರಾಯ್ಡಿಸಮ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಹೈಪೋಥೈರಾಯ್ಡಿಸಮಿಂದ ವೆಯ್ಟ್ ಗೇನ್ ಆಗೋದು ತುಂಬ ಈಸಿ, ಅಂದರೆ ವೆಯ್ಟ್ ಜಾಸ್ತಿ ಆಗೋದು ತುಂಬ ಈಸಿ. ಅದೇ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ತುಂಬ ಕಷ್ಟ, ಡೆಫಿನೆಟಾಗಿ ಡಬಲ್ ಎಫರ್ಟ್ ಹಾಕಲೇಬೇಕಾಗತ್ತೆ. ಸೊ ಆವಾಗ ಮಾತ್ರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗತ್ತೆ. ಹಿಂಗೆ ಬಂದುಬಿಟ್ಟು ಥೈರಾಯ್ಡ್ ಇದ್ದರೆ ಯಾವ್ಯಾವ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಸೊ ಸೈಂಟಿಫಿಕಲಿ ಈ ಥರದೇ ಫುಡ್ಸ್ ಅವಾಯ್ಡ್ ಮಾಡಬೇಕು, ಈ ಥರ ಫುಡ್ಸ್ ತೊಗೋಬೇಕು ಅಂತ ಏನೂ ಇಲ್ಲ. ನಾವು ಏನೇ ಫುಡ್ಸ್ ತೊಗೊತೀವೋ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ತೊಗೋಬೇಕಾಗತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಗೋಬಿ, ಕಾಲಿಫ್ಲವರ್, ಹೂಕೋಸ್, ಈ ಥರದ್ದು ಕೋಸು ಏನಿರುತ್ತೆ ಅಲ್ಲ, ಸೊ ಈ ಥರದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಲಿಮಿಟಲ್ಲಿ ತೊಗೋಬೇಕಾಗತ್ತೆ. ಆ್ಯಂಡ್ ಸೋಯಾ ಆ್ಯಂಡ್ ಗ್ರೌಂಡ್ ನಟ್ಸ್, ಏನು ಕಡಲೆ ಬೀಜ ಏನು ಅಂತೀವಲ್ಲ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಟಾರ್ಜಿ ವೆಜಿಟೇಬಲ್ಸ್ ಅಂದರೆ ಪೊಟ್ಯಾಟೋಸ್ ಈ ಥರ ಏನಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಬೇಕಾಗತ್ತೆ. ಓಕೆನಾ. ಸೊ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತ ಏನಿಲ್ಲ. ಸೊ ನಾವು ಏನು ಫುಡ್ಸ್ ತೊಗೊತೀವೋ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಲಿಮಿಟಲ್ಲಿ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ತುಂಬ ಥೈರಾಯ್ಡ್ ಡಿಫಿಷಿಯನ್ಸಿ ಇರೋರು ಏನೂ ಮಾಡೋಕ್ಕಾಗಲ್ಲ, ಅವರು ಟ್ರೀಟ್ಮೆಂಟ್ನ ತೊಗೋಬೇಕಾಗತ್ತೆ ಆ್ಯಂಡ್ ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾರೆಲ್ಲ ಬಾರ್ಡರ್ ಲೈನಲ್ಲಿದ್ದೀರಾ ಅವರೆಲ್ಲ ಇವಾಗ ಏನೇನು ಥೈರಾಯ್ಡ್ಗೆ ಏನೇನು ಮಾಡಬೇಕಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಹೈಪೋಥೈರಾಯ್ಡಿಸಮ್ನ ಕಡಿಮೆ ಮಾಡ್ಕೋಬೋದು. ಗೋ ಫಾರ್ ಶುಗರ್ ಫ್ರೀ ಡಯಟ್, ಅಂದರೆ ಶುಗರ್ನ ತುಂಬ ಕಡಿಮೆ ತೊಗೊಬೇಕಾಗತ್ತೆ. ಆ್ಯಂಡ್ ಅಯೋಡಿನ್ ಇರುವಂಥದ್ದನ್ನು, ಅಂದರೆ ಈಗ ಸಾಲ್ಟ್, ಉಪ್ಪು ಏನಂತೀವಲ್ಲ ಸಾಲ್ಟ್ನ, ಅದರಲ್ಲಿ ಅಯೋಡಿನ್ ಯುಕ್ತ ಉಪ್ಪು ಅಂತ ಏನು ಬರುತ್ತೆ ಅಲ್ಲ ಅದನ್ನು ಜಾಸ್ತಿ ತೊಗೊಬೇಕಾಗತ್ತೆ. ಅದನ್ನು ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ನೆಕ್ಸ್ಟು ವೈಟಮಿನ್ ಬಿ ಇರುವಂಥ ಫುಡ್ಸ್ನ ತೊಗೋಬೇಕಾಗತ್ತೆ. ವೈಟಮಿನ್ಸ್ ಬಿ ಯಾವ್ಯಾವರಲ್ಲಿ ಇರುತ್ತೆ ಅಂದರೆ ಬೀನ್ಸ್, ಕಾಬೂಲ್ ಕಡಲೆ, ಚೆನ್ನ, ಪೈನಟ್ಸ್, ಪ್ರೋಬಯೋಟಿಕ್ಸ್ ಅಂದರೆ ಮೊಸರು, ಈ ಥರದನ್ನೆಲ್ಲ ತೊಗೊಬೇಕಾಗತ್ತೆ. ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಬಯೋಟಿಕ್ಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಅಲ್ವಾ. ಸೊ ಈ ಥರ ದೊಡ್ಡ ಕರಳು, ಸಣ್ಣ ಕರಳು ಏನಿರುತ್ತಲ್ಲ ನಮ್ಮ ಬಾಡಿಯಲ್ಲಿ, ಅದೆಲ್ಲ ಚೆನ್ನಾಗಿ ಫಂಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ಹೆಲ್ದಿಯಾಗಿರೋ ಬ್ಯಾಕ್ಟೀರಿಯಾಸ್ಗಳು ಬೇಕೇ ಬೇಕು. ಈ ಥರ ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳು ಮೊಸರು, ಮಜ್ಜಿಗೆಯಲ್ಲಿ ಸಿಗತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಪ್ರೋಬಯೋಟಿಕ್ ಸಪ್ಲಿಮೆಂಟ್ ಏನಿರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ನೀವು ಡೈಲಿ ಡಯಟ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಬಂದುಬಿಟ್ಟು ಥೈರಾಯ್ಡ್ ಟ್ಯಾಬ್ಲೆಟ್ನ ತೊಗೊಳ್ಳೋದು ತುಂಬ ಹುಷಾರಾಗಿ ತೊಗೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಥೈರಾಯ್ಡ್ ಟ್ಯಾಬ್ಲೆಟನ್ನು ಯಾವಾಗಲೂ ನಾವು ಮಾರ್ನಿಂಗ್ ಟೈಮಲ್ಲಿ ಎಂಟಿ ಸ್ಟಮಕಲ್ಲೇ ತೊಗೋಬೇಕಾಗತ್ತೆ. ಓಕೆನಾ. ಅದನ್ನು ಯಾವುದೇ ಫುಡ್ಸ್ ಜೊತೆ ಆಗಲಿ ತೊಗೋಬಾರ್ದು. ಸೊ ಫಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬ್ರಷ್ ಮಾಡಿಬಿಟ್ಟು ಯು ಶುಡ್ ಟೇಕ್ ಫಸ್ಟ್ ಥೈರಾಯ್ಡ್ ಟ್ಯಾಬ್ಲೆಟ್. ಯಾಕೆ ಬೇರೆ ಟ್ಯಾಬ್ಲೆಟ್ಸ್ ಜೊತೆ ಅಥವಾ ಬೇರೆ ಫುಡ್ಸ್ ಜೊತೆ ತೊಗೋಬಾರ್ದು ಅಂತ ಹೇಳಿದ್ರೆ, ನೀವು ಬೇರೆ ಈ ಥೈರಾಯ್ಡ್ ಟ್ಯಾಬ್ಲೆಟ್ನ ನೀವು ಬೇರೆ ಟ್ಯಾಬ್ಲೆಟ್ಸ್ ಜೊತೆ ಅಥವಾ ಟೀ, ಕಾಫಿ, ತಿಂಡಿ ಇದರ ಜೊತೆ ನೀವು ತೊಗೊಂಡ್ರಿ ಅಂದರೆ ನಿಮಗೆ ಆ ಟ್ಯಾಬ್ಲೆಟಲ್ಲಿರೋ ಅಬ್ಸರ್ಪ್ಷನ್ ಏನಿದೆಯಲ್ಲ ಅದು ನಿಮಗೆ ಸಿಗೋದಿಲ್ಲ. ನೀವು ಟ್ಯಾಬ್ಲೆಟ್ ತೊಗೊಂಡ್ರೂ ನಿಮಗೆ ಅದರಲ್ಲಿ ಆ ಟ್ಯಾಬ್ಲೆಟ್ದ ಕರೆಕ್ಟಾಗಿರೋ ಡೋಸ್ ನಿಮ್ಮ ಬಾಡಿಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ಥೈರಾಯ್ಡ್ ಟ್ಯಾಬ್ಲೆಟ್ನ ಎಂಟಿ ಸ್ಟಮಕಲ್ಲಿ, ಅದು ಮಾರ್ನಿಂಗ್ ಟೈಮಲ್ಲೇ ತೊಗೋಬೇಕು. ಓಕೆ. ನಾರ್ಮಲಾಗಿ ಥೈರಾಯ್ಡ್ ಹಾರ್ಮೋನ್ 4 to 5 ಲೆವೆಲ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಪ್ರೆಗ್ನೆಂಟ್ ಆಗಿ 3-4 ಮಂತ್ಸ್ ಆದಮೇಲೆ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ನಿಮ್ಮ ಬಾಡಿಯಲ್ಲಿ 2.5ಗಿಂತ ಕಡಿಮೆ ಇರಬೇಕು.
ಒಂದು ವೇಳೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನಿಂದ ನೀವು ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ, ಲೈಕ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ನಾನು ಥೈರಾಯ್ಡ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿರೋದು. ಸೊ ಇನ್ನು ಹೆಚ್ಚಿನ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ವುಮೆನ್ಸ್ ಹೆಲ್ತ್ ಬಗ್ಗೆ ಮತ್ತು ಪ್ರೆಗ್ನೆನ್ಸಿ ಬಗ್ಗೆ ಈ ಥರದ್ದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು.